ಪ್ರೀತಿಯಿಂದ ಪ್ರೀತಿಯಿಂದ ಇದನ್ನಿಟ್ಕೊಂಡು ನಾನೇನ್ ಮಾಡ್ಲಿ? ಇದನ್ನಿಟ್ಕೊಂಡು ಬಚ್ಚೆ ಆಸ್ತಿ ಎಲ್ಲ ನನಗ್ ಬರ್ದಿದ್ದಾಳೆ ಅಂತ ಸುಳ್ಳು ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದ್ರೆ ಈ ಪ್ರಪಂಚದಲ್ಲಿ ಯಾರು ನಂಬಲ್ಲ. ಆಮೇಲೆ ನಾನು ಹೊರಗಡೆನೆ ಬರಬಾರ್ದು. ಅಷ್ಟು ದೊಡ್ಡ ಬೀಗ ಹಾಕಿ ನನ್ನ ಜೈಲಲ್ಲಿ ಕೂಡಾಕ್ಬಿಡ್ತಾರೆ. ಏಯ್, ನಿನ್ ತೋಟದ ಪೇಪರ್ ನಿನ್ ಕೈಗೆ ಬಂದಿದ ತಕ್ಷಣ ನಾಟಕ ಶುರು ಮಾಡ್ಬಿಟ್ಯಾ? ನನ್ನ ಹತ್ರ ಆಟ ಆಡಿದ್ರೆ ಆಂಟಿ, ಇವೆಲ್ಲ ಆಟ ನನ್ನ ಹತ್ರ ಆಡಿದ್ರೆ ಚೆನ್ನಾಗಿರಲ್ಲ ಅಂತ ಉಮೇಶನ್ಗೆ ಹೇಳಿ. ಅವನೊಬ್ಬ ಬೇಕುಫ. ನೀನ್ ಹೇಳು ಶಮಿಕಾ. ಈ ಖಾಲಿ ಪೇಪರ್ ಮೇಲೆ ಪಚ್ಚೆ ಬರ್ದಾಗ ಬರಿಬೇಕು. ಅಮಲ್ ತುಂಬಾ ಪೆದ್ದ. ಮೋಸದಿಂದ ನನ್ ಜೊತೆ ಮದ್ವೆ ಮಾಡ್ಸಿದ್ದಾರೆ. ಇಷ್ಟ್ರ ಮೇಲೆ ಅವನಿಗೊಬ್ಳು ಹೆಂಡತಿ ಮಗು ಕೂಡ ಇದೆ. ಆದ್ರಿಂದ ಅಮಲ್ ಆಸ್ತಿಲಿ ಅರ್ಧ ಭಾಗ ನನಗ್ ಕೊಟ್ಟು ಅವನಿಂದ ನನಗೆ ಡೈವರ್ಸ್ ಕೊಡ್ಸಿ. ಅಯ್ಯೋ 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 ಅಯ್ಯೋ, ಸೂಪರ್ ಐಡಿಯಾ. ಈ ಪೇಪರ್ನ ಹಿಡ್ಕೊಂಡು ಇಡೀ ಸಾಹುಕಾರ್ ಫ್ಯಾಮಿಲಿನ ತುದಿ ಬೇಳಲ್ಲಿ ಕೂಡಿಸ್ಬಿಡ್ತೀವಿ. ಎಸ್ ಎಸ್. ಹಾಗಾದ್ರೆ ಅಮ್ಮಯ್ಯ ಪಚ್ಚನ್ನು ಅಮರ ಜೋಡಿಗಳು ಬೇರೆ ಬೇರೆ ಆಗ್ತಾರ? ಈ ಲೆಟರ್ ಒಂದ್ರಿಂದನೇ ಡೈವರ್ಸ್ ಸಿಕ್ಬಿಡುತ್ತಾ? ಡೈವರ್ಸ್ ಸಿಗುತ್ತೋ ಬಿಡುತ್ತೋ, ಆದ್ರೆ ಇದರಿಂದ ಮನೆ ಅಂತೂ ಅಲ್ಲೋಲ ಕಲ್ಲೋಲ ಆಗುತ್ತೆ. ಮೊದ್ಲೇ ಗುಲಾಬಿ ಬಂದಿರೋದ್ರಿಂದ ಮನೆ ಪರಿಸ್ಥಿತಿ ತುಂಬಾ ಸೂಕ್ಷ್ಮವಾಗಿದೆ. ಒಬ್ರು ಮೇಲೊಬ್ರಿಗೆ ಅನುಮಾನ ಇದೆ, ಆತಂಕ ಇದೆ. ಏನಿಲ್ದೆ ಹೋದ್ರು ಪಚ್ಚೆ ಕಡೆಯಿಂದ ಡಿವೋರ್ಸ್ ಕೊಡ್ಬೋದು. ಅಥವಾ ಪಚ್ಚೆ ನಾನು ಇಬ್ರು ಹೆಂಡ್ತಿದಿರು ಗಲಾಟೆ ಮಾಡ್ಕೊಂಡು ಕೋರ್ಟ್ಗೆ ಹೋಗೋಣ ಅಂತ ಗುಲಾಬಿಗೆ ಐಡಿಯಾನಾದ್ರೂ ಸಿಗಬಹುದು ಅಲ್ವಾ ಶಮಿಕಾ? ಒಟ್ನಲ್ಲಿ ಈ ಡೈವರ್ಸ್ ಪೇಪರು ಸಾಹುಕಾರ ಫ್ಯಾಮಿಲಿನಲ್ಲಿ ತುಂಬಾ ಕೆಲಸ ಮಾಡ್ಬೇಕು. ಹಾಗೆ ಲಾಯರ್ ಹತ್ರ ಬರೆಸ್ತಿದ್ದೀನಿ. ಆಂಟಿ, ಹೇಳೋದ್ ಮರ್ತೆ, ಲಾಯರು ಡೈವರ್ಸ್ ಕೇಸ್ಗೆ 5 ಲಕ್ಷ ರೂಪಾಯಿ ಕೇಳ್ತಿದ್ದಾರೆ. ಕೊಡ್ಬೋದಾ? ಈಗ ಅಷ್ಟೊಂದು ಕಾಸು ನನ್ನ ಹತ್ರ ಎಲ್ಲಿದೆ? ಇದ್ದಿದ್ರೆ ಅಮ್ಮಾಜಿನ ನಾನೇ ಬೊಗ್ರಿ ತರ ಆಡಿಸ್ತಿದ್ದೆ. ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ. ನನ್ನ ಹತ್ರ ಕಾಸೇ ಇಲ್ಲ. ಸದ್ಯಕ್ಕೆ ಆ 5 ಲಕ್ಷ ನಾನೇ ಕೊಟ್ಟಿರ್ತೀನಿ. ಅದೇನ್ ಮಾಡ್ತೀಯೋ ಮಾಡು. ಏನ್ ನಡೀತದೆ ಇಲ್ಲಿ? ಹನಿಮೂನ್ ಹೊರಟಿದೀವಿ. ಮತ್ತೆ ಹನಿಮೂನ್ಗ? ಚಿಕ್ಕಪ್ಪಾಜಿ, ನಾವೀಗ ಕಲ್ಯಾಣಪುರಕ್ಕೆ ಹನಿಮೂನಿಗೆ ಹೋಗ್ಬೇಕು ಅಂತಿದೀವಿ. ಮನೆ ಹಿರಿ ಮಗ ಹನಿಮೂನ್ ಹೊರಟಿದ್ದಾನೆ ಕಣೆ. ಲಾಟ್ರಿ ಹೊಡೆಯುತ್ತೆ, ಬಂಪರ್ ಬಹುಮಾನ ಬರುತ್ತೆ. ನಾವು ಹನಿಮೂನಿಗೆ ಕಲ್ಯಾಣಪುರಕ್ಕೆ ಹೋಗ್ಬೇಕು ಅಂತಿದೀವಿ. ಬೇಷ್ ಕಣ್ಣ ಮಗ, ಬೇಗ ನೀವಿಬ್ರು ಹೋಗಿ 3 ಜನ ವಾಪಸ್ ಬಂದ್ಬಿಡಿ. 3 ಜನ ಅಲ್ಲ ಚಿಕ್ಕಪ್ಪಾಜಿ, ನಾನು ಮತ್ತೆ ಗುಲಾಬಿ. ಅರ್ಥ ಆಯ್ತಾ ಚಿಕ್ಕಪ್ಪಾಜಿ? ಅರ್ಥ ಆಯ್ತು ಮಗಳೇ. ಸರಿ, ಅಮಲ್ ಗುಲಾಬಿ ಹನಿಮೂನ್ಗೆ ಹೋಗ್ತಾರೆ ಅಂದ್ರೆ ನೀವೆಲ್ಲ ಸಂಭ್ರಮ ಆಚರಿಸೋಕೆ ರೆಡಿ ಆಗಿದ್ದೀರಾ? ಏನ್ ಕತೆ, ಏನ್ ವೇಷ ಇದು? ನಾವು ಈ ವೇಷ ಹಾಕೋಬೇಕು ಅಂತ ಅಮಲ್ ಸಾಹುಕಾರ್ ಅವರು ಆರ್ಡರ್ ಮಾಡಿದ್ದಾರೆ.
ಯಾರೋ ಸರಿಯಾಗಿ ಹಾಕಿದ್ದಾರೆ ಟೋಪಿನ. ಅದನ್ನು ನಾನೇ ಹಾಕಿದ್ದು. ಅದೇ ಮತ್ತೆ ಅನ್ಕಂಡೆ, ಈ ತರ ಮಕ್ಕಳ ಟೋಪಿ ಹಾಕೋ ಬುದ್ಧಿ ನಿನಗಲ್ದೆ ನಮ್ಮನೇಲಿ ಬೇರೆ ಯಾರಿಗದೆ ಹೇಳೋ. ಥ್ಯಾಂಕ್ ಯು ಚಿಕ್ಕಪ್ಪಾಜಿ. ಪಚ್ಚೆ, ಅಮಲ್ ಗುಲಾಬಿ ಹನಿಮೂನ್ ಹೋದ್ರೆ ನೀವೆಲ್ರೂ ಅವರಿಂದ ಬಾಜಾ ಬಜಂತಿ ಬಾರಿಸ್ಕೊಂಡು ಹೋಗ್ತೀರಾ? ಅಷ್ಟೆಲ್ಲ ತಲೆ ಕೆಡ್ಸ್ಕೋಬೇಡಿ ಚಿಕ್ಕಮ್ಮಾಜಿ. ಗುಲಾಬಿ ರೂಮ್ ಬಾಗ್ಲು ತೆಗೆಯಲ್ಲ, ಅಮ್ಮಾಯಿ ಹನಿಮೂನ್ಗೂ ಹೋಗಲ್ಲ. ಅಷ್ಟಲ್ದೆ ಇಷ್ಟು ಧೈರ್ಯವಾಗಿ ನಾವು ಹನಿಮೂನ್ ಪ್ಲಾನ್ ಮಾಡ್ತೀವಾ? ಅಮ್ಮಾಯಿ, ನೀವ್ ಎಷ್ಟೊತ್ತು ಹನಿಮೂನ್ಗೆ ಹೋಗ್ತೀರಾ? ಗುಲಾಬಿ ಬಾಗಿಲು ತೆಗೆದ ತಕ್ಷಣ. ಗುಲಾಬಿ ಬಾಗಿಲು ತೆಗಿಯ. ಬಾಗಿಲನು ತೆರೆದು. ಫ್ರೆಂಡ್, ಗುಲಾಬಿಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ವಾ? ಅವಳು ಯಾಕೆ ನಂಗೆ ಬಾಗಿಲು ತೆಗಿತಿಲ್ಲ? ಅವಳಿನ್ಮೇಲೆ ಬಾಗಿಲು ತೆಗಿಯೋದೇ ಇಲ್ವಾ? ನಾನು ಏನ್ ಕೇಳಿದ್ರು ಕೊಡಿಸ್ತೀನಿ ಅಂತೀಯಲ್ಲ, ಗುಲಾಬಿನ ನನ್ನ ಜೊತೆ ಹನಿಮೂನಿಗೆ ಕಳಿಸೋ. ಪ್ಲೀಸ್ ಕಳಿಸ್ತೀಯಾ? ಹೋಗ್ಲಿ, ಮನೆ ಮುಂದೆ ಸ್ವಲ್ಪ ಹೊತ್ತು ಆಟ ಆಡೋದಕ್ಕಾದ್ರೂ ಕಳಿಸ್ತೀಯಾ? ನೀವು ವಿಷ ಕುಡಿ ಅಂದ್ರೇನೆ ಕುಡಿದ್ ಬಿಡ್ತಾಳೆ ಇವಳು. ಇನ್ನು ಆಟ ಆಡಕ್ ಬಿಡಲ್ಲ ಅಂತಳ. ನೀವ್ ಹೋಗಿ ಆಟ ಆಡ್ಕೊಳ್ಳಿ ಅಮ್ಮಾಯಿ. ಏನು ಗುಲಾಬಿನ ಬೇಗ ಕಳಿಸು. ತೇಜು, ನಾನು ಇಂಥ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಬಂದೆ. ದಾಖಲೆ ಸಿಕ್ಬಿಡ್ತು ಕಣ್ಲ ತೇಜು. ಮಗು ಸಿಕ್ತಾ? ಮಗು ಬಗ್ಗೆ ದಾಖಲೆ ಸಿಕ್ತು. ಈಗ ತೋಟಕ್ಕೆ ಹೋಗೋದು, ಪಾರ್ಕಿಗೆ ಹೋಗೋದು? ಅಮ್ಮಾಯಿ ಗುಲಾಬಿ ಬಗ್ಗೆ ಯಾವಾಗ್ಲೂ ಕನ್ವರ್ಸೋದನ್ನ ನಿಲ್ಲಿಸ್ಬೇಕು. ಗುಲಾಬಿ ಆಸ್ಪತ್ರೆಯಿಂದ ವಾಪಸ್ ಬಂದ್ಮೇಲೆ ಅಮ್ಮಾಯಿ ಕಡೆ ತಿರುಗ್ ನೋಡ್ತಿಲ್ಲ ಅಂದ್ರೆ ಏನರ್ಥ? ಏಯ್ ಗುಲಾಬಿ, ಇಷ್ಟು ದಿನಕ್ಕೆ ಈ ಗುಲಾಬಿ ಈಗ ಅಮ್ಮಾಯಿ ಜೊತೆ ಆಟ ಆಡೋಕ್ ಬಂದಿದ್ದಾಳೆ ಅಂದ್ರೆ ಇದು ಕೂಡ ಅರ್ಥ ಆಗದೆ ಇರೋ ವಿಷಯನೇ. ಗುಲಾಬಿ ಯಾಕೆ ಮೌನವಾಗಿದ್ದಾಳೆ? ರೂಮ್ನಲ್ಲಿ ಬಾಗ್ಲು ಹಾಕೊಂಡು ಯಾರು ಜಪ ಮಾಡ್ತಿದ್ದಾಳೆ?
ಆಕಾಶ್ ಈಗ ನನಗೆ ಸರಿಯಾಗಿ ಗೈಡ್ ಮಾಡ್ತಾರೆ. ಪ್ರೀತಿಯಿಂದ ಪ್ರೀತಿಯಿಂದ ಯಾರದು? ಓ, ಈ ಮಗುನ್ ಕೊಟ್ಟವ್ರಲ್ವಾ ನೀವು? ಅದೇನ್ ವಾಪಸ್ ಬಂದಿದ್ದು? ಮಗು ವಾಪಸ್ ಬೇಕಿತ್ತ? ಬೇಡ ಬೇಡ, ನನಗೆ ಈ ಮಗುನ್ ಸಾಕೋ ಶಕ್ತಿ ಇಲ್ಲ. ಮತ್ತೇನ್ ಬೇಕಿತ್ತು? ಆಗಾಗ ಬಂದು ಈ ಮಗುನ್ ನೋಡ್ಬೋದಾ? ಮಗುನೇ ಬೇಡ ಅಂದವರು ಪದೇ ಪದೇ ಈ ಮಗುನ್ ನೋಡೋದು ಯಾಕೆ? ನಾಳೆ ತನ್ನ ಅಜ್ಜ ಬದುಕಿದ್ದಾರೆ, ಇದನ್ ಸಾಕೋದಿಕ್ಕಿ ಆಶ್ರಮದಲ್ಲಿ ಕೊಟ್ಟಿದ್ದಾರೆ ಅಂತ ಗೊತ್ತಾದ್ರೆ ಇದಕ್ ನೋವಾಗಲ್ವಾ? ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಇನ್ನು ಮುಂದೆ ಯಾವ ಕಾರಣಕ್ಕೂ ಈ ಅಜ್ಜ ಬದುಕಿದ್ದಾರೆ ಅಂತ ಈ ಮಗು ಹೇಳ್ಬೇಡಿ. ನಿಮ್ ಹೆಸರು ಗೊತ್ತಿಲ್ಲ, ನಿಮ್ ಬಗ್ಗೆ ಏನೇನೋ ಗೊತ್ತಿಲ್ಲ, ಮಗುಗೇನು ಅಂತ ಹೇಳಿ. ಅಷ್ಟಿದ್ರೆ ಸರಿ. ನೀವು ತಪ್ಪು ತಿಳ್ಕೊಳ್ಳೋದ್ರೆ ಒಂದು ಮಾತು, ಈ ಮಗುನ್ ಸಾಕಕ್ಕೆ ನಾನೇನಾದ್ರೂ ಹಣ ಕೊಡ್ಬೇಕಾ? ಬೇಡ. ನಮ್ ಸೀನಜ್ಜ ಬಡ ಮಕ್ಕಳು, ಅನಾಥ ಮಕ್ಕಳು, ಬುದ್ಧಿವಂತ ಪ್ರತಿಭಾವಂತ ಮಕ್ಕಳು ಎಲ್ರು ಒಂದೇ ಸೂರಿನ ಕೆಳಗೆ ಬದುಕಿರ್ಬೇಕು, ಎಲ್ರು ಸಮಾನರಾಗಿ ಜೀವನ ಮಾಡ್ಬೇಕು ಅಂತ ಮನೆ ತೋಟ ಎಲ್ಲ ನನಗೆ ಕೊಡ್ಸಿದ್ದಾರೆ. ಸೀನಜ್ಜನ ಆಸೆನ ನಾನು ನಡೆಸ್ಕೊಡ್ಬೇಕಲ್ಲ ಅಜ್ಜ. ದೊಡ್ಡ ಮನುಷ್ಯ ತಣ್ಣಗಿರ್ಲಿ, ಅವನ ಮಕ್ಕಳು ಚೆನ್ನಾಗಿರ್ಲಿ, ಸೀನಜ್ಜನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ತಣ್ಣಗಿರ್ಲಿ. ಪಾಪ ಈ ಮಗು ಹುಟ್ಟುತ್ತಾರೆ ದುರಾದೃಷ್ಟನ ಹೊತ್ಕೊಂಡು ಹುಟ್ಟುಬಿಡ್ತು. ಇದನ್ನ ಸೀನಜ್ಜನ ಹೆಸರು ಹೇಳ್ಕೊಂಡು ಚೆನ್ನಾಗಿ ಬೆಳೆಸಿ, ಒಂದ್ಸಲ ಸೀನಜ್ಜನ ಆಶೀರ್ವಾದನೂ ಕೊಡ್ಸಿ. ಆ ಭಾಗ್ಯ ಈ ಗುಬ್ಬಚ್ಚಿಗಿಲ್ಲ. ಗುಬ್ಬಚ್ಚಿನ? ಸೀನಜ್ಜ ಮಕ್ಕಳಿಗೆಲ್ಲ ಹಾಗೆ ಕರೀತಿದ್ರು. ಈ ಜಾಗಕ್ಕೆ ಗುಬ್ಬಿ ಮನೆ ಅಂತಾನೆ ಹೆಸರಿಟ್ರು. ಗುಬ್ಬಿ ಮನೆ ಹೆಸರು ತುಂಬಾ ಚೆನ್ನಾಗಿದೆ. ಸೀನಜ್ಜನ್ ಮೊಮ್ಮಗ ಅವನ್ ಮದ್ವೆ ಆಗ್ಬೇಕಿದ್ ಹುಡುಗಿನ ಗುಬ್ಬಿ ಗುಬ್ಬಿ ಅಂತ ಕರೀತಿದ್ನಂತೆ. ಅದಕ್ಕೆ ಸೀನಜ್ಜ ಈ ಗುರುಕುಲಕ್ಕೆ ಗುಬ್ಬಿ ಮನೆ ಅಂತ ಹೆಸರಿಟ್ರು. ಈಗ ಈ ಗುಬ್ಬಿ ಮನೆ ಬೆಳೆದಿರೋದನ್ನ ನೋಡೋದಕ್ಕೆ ಸೀನಜ್ಜನೇ ಇಲ್ಲ. ನೋಡ್ ಖುಷಿ ಪಡೋದಕ್ಕೂ ಅವ್ರ ಮೊಮ್ಮಗನಿಗೂ ಬುದ್ಧಿ ನೆಟ್ಟಿಗಿಲ್ಲ. ಹಾಗಾದ್ರೆ ನಂಗೊಂದು ಸಹಾಯ ಮಾಡಿ, ಈ ಮಗುಗೆ ಸೀನಜ್ಜ ಆಸೆ ಪಟ್ಟ ಹಾಗೆ ಗುಬ್ಬಿ ಅನ್ನೋ ಹೆಸರನ್ನೇ ಪರ್ಮನೆಂಟ್ ಆಗಿ ಇಟ್ಬಿಡಿ. ಚೆನ್ನಾಗಿದೆ, ಗುಬ್ಬಿ ಹೆಸರು ತುಂಬಾ ಚೆನ್ನಾಗಿದೆ. ಈ ಗಂಡು ಮಗುಗೆ ಗುಬ್ಬಿ ಅಂತಾನೆ ಹೆಸರಿಡ್ತೀನಿ. ಇಡೀ ಇಡೀ ಸೀನಜ್ಜನ ಆತ್ಮಕ್ಕೂ ಖುಷಿ ಆಗತ್ತೆ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ವೇಷ ಬದಲಾಯಿಸಿದ್ರು ಮಾತಂತೂ ಪಕ್ಕಾ ಇದೆ. ನನಗ್ ಚೆನ್ನಾಗ್ ಗೊತ್ತು ನಿಮ್ದಲ್ದೇ ಇರೋ ಮಗುನ್ ತಂದ್ಕೊಟ್ಟಿದ್ದೀರಾ ಅಂತ. ನಾನು ಎಷ್ಟು ಕೇಳಿದ್ರು ನೀವಂತೂ ನಿಜ ಹೇಳಲ್ಲ. ಅದಕ್ಕೆ ಕೇಳಿದ್ರೆ ಪ್ರಯೋಜನ ಇಲ್ಲ ಅಂತ ನಾನೇ ಸುಮ್ಮನಿದ್ದೀನಿ. ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಈ ಮಗು ಕೈ ಬಿಟ್ಟು ಹೋಗಿ ನಿಮ್ಮ ಹಾಳು ಕೈಯಲ್ಲಿ ಸೇರಿ ಏನಾದ್ರೂ ಒಂದು ಗತಿ ಕಾಣುತ್ತೆ ಅಂತ ಹೆದರ್ಕೊಂಡು ಸುಮ್ಮನಾಗಿದ್ದೀನಿ. ಬಂದ್ರೆ ನಿಮ್ ಹೆಸರು ನಿಮ್ ವೇಷದಲ್ಲಿ ಬನ್ನಿ, ಈ ರೀತಿ ಕಳ್ವೇಷ ಎಲ್ಲ ಬೇಡ ಆಯ್ತಾ? ನೀವಿನ್ ಹೊರಡಿ.
ಸದ್ಯ ನಾನು ಬಂದಿದ್ದು ಮಗು ಹೆಸರು ತಿಳ್ಕೊಳ್ಳೋಕ್ಕೆ. ಹೆಸರು ತಿಳಿತು, ಇನ್ನೀ ವೇಷ ಎಲ್ಲ ಯಾಕೆ? ಪ್ರೀತಿಯಿಂದ ಪ್ರೀತಿಯಿಂದ ದಾಖಲೆ ಸಿಕ್ಬಿಡ್ತು ಕಣ್ಲ ತೇಜು. ಮಗು ಸಿಕ್ತಾ? ಗುಲಾಬಿ ಮಗು ಸಿಕ್ತಾ? ಮಗು ಸಿಕ್ಕಿಲ್ಲ, ಆದ್ರೆ ಮಗು ಬಗ್ಗೆ ದಾಖಲೆ ಸಿಕ್ತು. ಆ ದಾಖಲೆ ಮೊದಲೇ ಸಿಕ್ಕಿತ್ತಲ್ಲ ಚಿಕ್ಕಪ್ಪಾಜಿ. 7ನೇ ತಿಂಗಳಲ್ಲೇ ಗುಲಾಬಿಗೆ ಮಗು ಹುಟ್ಟಿರೋದಕ್ಕೆ ದಾಖಲೆ ಸಿಕ್ಕಿದ್ದೇನೋ ನಿಜ. ಆದ್ರೆ 7ನೇ ತಿಂಗಳಲ್ಲೇ ಹುಟ್ಟಿದ ಮಗು ಎಲ್ಲೋಯ್ತು? ನೋಡ್ಕೊಂಡವ್ರು ಯಾರು? ಬಹುಶಃ ಗುಲಾಬಿ ಮಗು 7ನೇ ತಿಂಗಳಿಗೆ ಹುಟ್ಟಿರೋದಕ್ಕೆ ದಾಖಲೆ ಸಿಕ್ತು. ಅದೇನಾದ್ರೂ ಸರಿಯಾಗಿ 9 ತಿಂಗಳಿಗೆ ಹುಟ್ಬಿಟ್ಟಿದ್ರೆ ತೀರ್ಥಹಳ್ಳಿ ಹುಟ್ಟಿರೋ 106 ಮಕ್ಕಳಲ್ಲಿ ಅದು ಒಂದಾಗ್ಬಿಡ್ತಿತ್ತು. 7ನೇ ತಿಂಗಳಿಗೆ ಹುಟ್ಟಿ ಈಗಾಗಲೇ ನಮ್ಗೆ ಇಷ್ಟೆಲ್ಲ ಟೆನ್ಷನ್ ಕೊಟ್ಟಿರೋ ಆ ಮುದ್ದೆ ಮುಂದೆ ನಮ್ ಕೈಗೆ ಏನಾದ್ರೂ ಸಿಕ್ಕಿದ್ರೆ ದೇವ್ರೇ ಕಾಪಾಡ್ಬೇಕು. ಹಳ್ಳಿಲಿ ಈ 3 ವರ್ಷಗಳಲ್ಲಿ ಯಾವ ಮಗು 7 ತಿಂಗಳಿಗೆ ಹುಟ್ಟಿಲ್ದೇ ಇರೋದ್ರಿಂದ ಆಸ್ಪತ್ರೆಯವರಿಗೆ ಈ ಮಗು ಬಗ್ಗೆ ವಿಶೇಷವಾಗಿ ನೆನಪಿತ್ತಂತೆ. ಪಾಪ ಆ ಮಗು 7 ತಿಂಗಳಿಗೆ ಹುಟ್ಟಿದಾಗ ಬರೀ ಅಂಗೈಯಾಗ್ಲೇ ಇತ್ತಂತೆ. ಅದೆಂತ ಮಾಂಸದ ಮುದ್ದೆ ಆದ್ರೂ ಪರವಾಗಿಲ್ಲ ಜಯ, ನಮ್ಮ ಮನೇಲಿ ತಂದಿಟ್ಕೊಳ್ಳೋಣ. ಎಷ್ಟೇ ಆದ್ರೂ ಅದು ನಮ್ಮ ಅಮ್ಮೈ ಮಗು, ಈ ಮನೆ ವಾರಸ್ದಾರ ಅದೇ. ಹುಟ್ಟಿದ ಮಗು ಗಂಡ ಹೆಣ್ಣ? ಗಂಡು ಮಗು ನೀಲು, ಗಂಡು ಮಗು. ಆದ್ರೆ ಮಗು ಹುಟ್ಟಿದಾಗ ಬದುಕುಳಿಯೋ ಯಾವ ಲಕ್ಷಣಗಳು ಇರ್ಲಿಲ್ವಂತೆ. ಅದಕ್ಕೆ ಮಕ್ಕಳನ್ನ ಬೆಚ್ಚಗಿಡ್ತಾರಲ್ಲ ಪೆಟ್ಟಿಗೆ, ಅಂತ ಪೆಟ್ಟಿಗೆಲಿ ಇಡೋಕೆ ಶಿವಮೊಗ್ಗಕ್ಕೆ ತಗೊಂಡು ಹೋಗಿದ್ರಂತೆ. 6 ತಿಂಗಳು ಮಗು ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಇತ್ತಂತೆ. ಎಲ್ಲ ಸರಿ ಚಿಕ್ಕಪ್ಪಾಜಿ, ಆದ್ರೆ ಆ ಮಗುನ ಇಲ್ಲಿಂದ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿ ನೋಡ್ಕೊಂಡವ್ರು ಯಾರಂತೆ? ಅದೇ ವಿಷಯ ಹೇಳಕ್ ಬಂದು ಮರ್ತ್ಕೊಂಡು ಬಿಟ್ಟೆ ನೋಡ್ಲಾ. ಶ್ರೀಪಾದ್ ಅಂತೆ ಕಣ್ಲ ಮಗ. ತೇಜು, ಶ್ರೀಪಾದು ಅಂದ್ರೆ ಒಳ್ಳೆಯವನ ಕೆಟ್ಟವನ? ಗುಲಾಬಿ ಮೇಷ್ಟ್ರು ಒಳ್ಳೆಯವನ್ ಪಾಪ. ಇಲ್ಲ ಚಿಕ್ಕಪ್ಪಾಜಿ, ಅವನು ಕೆಟ್ಟವನು. ಅವನು ಪ್ರಭಾಮಣಿ ಕಡೆ ವ್ಯಕ್ತಿ. ಹಿಂದೆ ನಾವು ಗುಲಾಬಿನ ಹುಡ್ಕೊಂಡು ಹೊರಟಾಗ ಗುಲಾಬಿ ಸತ್ ಹೋಗಿದ್ದಾಳೆ ಅಂತ ನಮಗ್ ದಾರಿ ತಪ್ಪಿಸ್ತವನು ಅವನೇ. ಶ್ರೀಪಾದು ಕೆಟ್ಟವನು ಪ್ರಭಾಮಣಿ ಕಡೆಯವನು ಅನ್ನೋದು ನಿಮಗ್ ಗೊತ್ತು ಅಂತ ಅವನಿಗೇನಾದ್ರೂ ಗೊತ್ತಾ? ಸರಿ ಬಿಡು, ಸಾಮಾಧಾನ ಭೇದ ದಂಡ ಹೆಂಗಾರ ಮಾಡಿ ಆ ಶ್ರೀಪಾದು ಬಾಯಿ ನಾನು ಬಿಡಿಸ್ತೀನಿ. ಒಳ್ಳೆ ಮಾತಿಗೆ ಜಗ್ಗವನಲ್ಲ ಶ್ರೀಪಾದು. ನಿಮ್ ಪ್ರಯತ್ನ ನೀವು ಮಾಡಿ, ನನ್ನಿಂದಾಗಿದ್ದನ್ನು ನಾನು ಮಾಡ್ತೀನಿ. ಏನಾದ್ರೂ ಮಾಡಿ ನಮ್ಮನೆಗೆ ಅಮ್ಮೈ ಮಗುನ ಕರ್ಕೊಂಡು ಬಂದ್ಬಿಡಿ ಅಷ್ಟೇ. ಅಂದ್ರೆ ಗುಲಾಬಿ ಮಗು ಇವ್ರ ಕೈಗೆ ಸಿಕ್ಬಿಡ್ತಾ? ಮಗು ನಿಮ್ಮ ಮನೆಗೆ ಬಂದ್ಬಿಡ್ತು ಅಂದ್ಮೇಲೆ ಖಂಡಿತ ಗುಲಾಬಿನ ಈ ಮನೆ ಸೊಸೆ ಆಗ್ಬಿಡ್ತಾಳೆ. ಮೊದ್ಲು ಮಗು ಎಲ್ಲಿದೆ ಅಂತ ಕಂಡಿಡ್ಯೋಣ, ಆಮೇಲೆ ಕಿಡ್ನಾಪ್ ಮಾಡ್ಕೊಂಡು ಬಂದಾದ್ರೂ ಸರಿ ಮಗುನ ಎತ್ತಾಕೊಂಡ್ ಬಂದ್ಬಿಡೋಣ. ಆಮೇಲೆ ಕಿಡ್ನಾಪ್ ಮಾಡ್ಕೊಂಡು ಬಂದಾದ್ರೂ ಸರಿ ಮಗುನ ಎತ್ತಾಕೊಂಡ್ ಬಂದ್ಬಿಡೋಣ. ಆಮೇಲೆ ಕಿಡ್ನಾಪ್ ಮಾಡ್ಕೊಂಡು ಬಂದಾದ್ರೂ ಸರಿ ಮಗುನ ಎತ್ತಾಕೊಂಡ್ ಬಂದ್ಬಿಡೋಣ. ಪ್ರೀತಿಯಿಂದ ಪ್ರೀತಿಯಿಂದ